ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೃಷ್ಣನ ಊರಿಗೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಿ ಆಗಿದೆ. ರೋಡ್ ಶೋ ಅನ್ನು ಮುಗಿಸಿದ್ದಾರೆ. ಇನ್ನೇನಿದ್ರು ಕೂಡ ಕೃಷ್ಣ ಮಠಕ್ಕೆ ತೆರಳೋದು, ಕೃಷ್ಣ ಮಠದಲ್ಲಿ ಹೋಗೋದು. ಕನಕನ ಕಿಂಡಿ ಸ್ವರ್ಣದಿಂದಾಗಿ ಸಂಪೂರ್ಣವಾಗಿ ಕವಚವನ್ನು ಹಾಕಿದ್ದಾರೆ. ಅದಕ್ಕೆ ಆ ಕಿಂಡಿಯ ಮೂಲಕವಾಗಿ ಕೃಷ್ಣನ ದರ್ಶನವನ್ನು ಮಾಡಲಿದ್ದಾರೆ. ತದನಂತರ ಮತ್ತೊಂದು ಕಾರ್ಯಕ್ರಮವೂ ಕೂಡ ಇದೆ. ಸೊ ಈಗ ಸದ್ಯಕ್ಕೆ ಅದ್ಧೂರಿ ರೋಡ್ ಶೋ ಅಂತೂ ಮುಕ್ತಾಯವಾಗಿದೆ. ಅದ್ಧೂರಿ ರೋಡ್ ಶೋ ಮೂಲಕವಾಗಿ ಕೃಷ್ಣ ಮಠಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಕೃಷ್ಣ ಮಠದ ಆದ ನಂತರ ಶ್ಲೋಕ ಕೇಳೋದಿದೆಯಲ್ಲ, ಅದು ಮಾತ್ರ ಕಿವಿಗೆ ಒಂಥರ ಇಂಪನ್ನು ನೀಡುತ್ತೆ. ಅದ್ಭುತ ಅದು. ಯಾಕೆ ಅಂತಂದರೆ ಲಕ್ಷಕಂಠ ಭಗವದ್ಗೀತೆಯ ಶ್ಲೋಕಗಳನ್ನು ಹೇಳ್ತಾರೆ. ಲಕ್ಷಕಂಠ ಅಂತಂದರೆ 1,00,000 ಜನ ಸೇರಿಕೊಂಡು ಅಲ್ಲಿ ಭಗವದ್ಗೀತೆಯ ಶ್ಲೋಕಗಳನ್ನ ಗೀತಾ ಪಾರಾಯಣವನ್ನು ಮಾಡ್ತಾರೆ. ಸೊ ಪ್ರಧಾನಿ ಮೋದಿ ಕೂಡ ಅದರಲ್ಲಿ ಭಾಗಿಯಾಗ್ತಾರೆ. ಭಗವದ್ಗೀತೆಯ 15ನೇ ಅಧ್ಯಾಯವನ್ನು ಪ್ರಧಾನಿ ಮೋದಿಯವರು ಪಠಿಸಲಿದ್ದಾರಂತೆ. ಸೊ ಹಾಗಾಗಿ ಲಕ್ಷಕಂಠ ಅಂದ್ರೇನು? ಲಕ್ಷಕಂಠ, ಒಬ್ಬೊಬ್ಬರಿಗೆ ಒಂದೊಂದೇ ಕಂಠ ಇರುತ್ತೆ. ಹಾಗಾಗಿ 1,00,000 ಜನ ಸೇರಿ ಗೀತಾಗಾಯನವನ್ನು ಮಾಡೋ ಮೂಲಕವಾಗಿ ಆ ಕ್ಷಣ ಇದೆಯಲ್ಲ, ರೋಮಾಂಚನವಾಗುತ್ತೆ ನಿಮಗೆ. ಎಲ್ಲರೂ ಸೇರಿಕೊಂಡು ಏಕಕಾಲದಲ್ಲಿ ಅದನ್ನು ಪಠಣೆ ಮಾಡೋದಿದೆಯಲ್ಲ, ಅದು ಮಾತ್ರ ಅದ್ಭುತ ಇರುತ್ತೆ. ಅದನ್ನು ಆಮೇಲೆ ಬರೋಣ. ಈಗ ಸದ್ಯಕ್ಕಂತೂ ರೋಡ್ ಶೋ ಮುಕ್ತಾಯವಾಗಿದೆ. ರೋಡ್ ಶೋ ಇಂದ ನೇರವಾಗಿ ಈಗ ಕೃಷ್ಣ ಮಠಕ್ಕೆ ಹೋಗಿದ್ದಾರೆ. ಕನಕನ ಕಿಂಡಿಯ ಮೂಲಕ ಕೃಷ್ಣನ ದರ್ಶನವನ್ನು ಮಾಡ್ತಾರೆ. ಸಂಪೂರ್ಣವಾಗಿ ಚಿನ್ನ ಲೇಪಿತವಾಗಿ ಈಗ ಅಲ್ಲಿ ಆ ಜಾಗವನ್ನು ಮಾಡಿರೋದು. ಮುಂಚೆ ಗೋಡೆ ಇತ್ತು, ಈಗ ಅದಕ್ಕೆ ಚಿನ್ನದ ಲೇಪನವನ್ನು ಮಾಡಿದ್ದಾರೆ. ಅದರ ಕಿಂಡಿಯ ಮೂಲಕ ಕೃಷ್ಣನ ದರ್ಶನ ಮಾಡೋ ಮೂಲಕ ಅದರ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಎರಡು ಪ್ರಮುಖವಾಗಿ, ಒಂದು ಬಂದಿರೋದೇ ಕನಕನ ಕಿಂಡಿಯ ಸ್ವರ್ಣ ಲೇಪನವನ್ನು ಉದ್ಘಾಟನೆ ಮಾಡೋಕ್ಕೆ, ಎರಡನೆಯದ್ದು ಲಕ್ಷಕಂಠ ಗೀತಾಗಾಯನದಲ್ಲಿ ಭಾಗವಹಿಸೋದು, ಆಮೇಲೆ ಅದರ ಜೊತೆಗೆ ತಮ್ಮದು ಒಂದು ರೋಡ್ ಶೋವನ್ನು ಮಾಡ್ಕೊಳ್ಳೋದು. ಇವೆರಡೂ ಕೂಡ. ಅದಕ್ಕೆ ನಾನು ಆವಾಗಿಂದ ಹೇಳೋದು ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ಹೇಳಿ. ಹಾಗೆ ಬಂದು ಹಂಗೆ ಹೋಗಿದ್ದಿದ್ರೆ ಏನು ನೋಡಿ ಹಂಗೆ ಬಂದ್ಬಿಟ್ಟು ಹಂಗೆ ಹೋದ್ರು ಅನ್ನೋ ಮಾತುಗಳು ಬರುತ್ತೆ. ಕನಕನ ಕಿಂಡಿಯ ಮೂಲಕ ಕೃಷ್ಣನ ದರ್ಶನವನ್ನು ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಪಡೆದಿದ್ದಾರೆ. ಕನಕನ ಕಿಂಡಿಯ ಮೂಲಕ ಕೃಷ್ಣನ ದರ್ಶನವನ್ನು ಪಡೆದಿದ್ದಾರೆ. ಸೊ ಸ್ವರ್ಣಲೇಪಿತ ಕನಕನ ಕಿಂಡಿಯ ಉದ್ಘಾಟನೆಯನ್ನು ಮಾಡಿದ್ದಾರೆ. ಸ್ವರ್ಣಲೇಪಿತ ಕನಕನ ಕಿಂಡಿಯ ಉದ್ಘಾಟನೆ ಮಾಡೋಕ್ಕೇ ಅವರು ಆ್ಯಕ್ಚುಲಿ ಬಂದಿರೋದು. ಆ ಬರುವಂಥ ಸಂದರ್ಭದಲ್ಲೇ ಈ ಪಠಣೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಭಾಗಿಯಾಗುವಂಥದ್ದಕ್ಕೆ. ಸೊ ಆ ಕಾರ್ಯಕ್ರಮ ಇರೋದಕ್ಕೆ ಈ ಕಾರ್ಯಕ್ರಮ ಇರೋದಕ್ಕೆ ರೋಡ್ ಶೋ ಕಾರ್ಯಕ್ರಮ. ಹಾಗೆ ಬರೋದು ಬೇಡ ಅಂತೇಳಿ ರೋಡ್ ಶೋ ಇಟ್ಕೊಂಡಿರೋದು. ಸೊ ಹಾಗೆ ಬರೋದಾದರೆ ಒಂದು 5 ನಿಮಿಷ, ರೋಡ್ ಶೋ ಅಲ್ಲಿ ಬರೋದಾದರೆ ಒಂದು 20 ನಿಮಿಷ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಇರಲಿ, ರೋಡ್ ಶೋನೇ ಮಾಡ್ಕೊಂಡು ಹೋಗೋಣ, ತುಂಬ ಅಭಿಮಾನಿಗಳು ಕೇಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಬಂದಿದ್ದಾರೆ. ಈಗ ಸ್ವರ್ಣಲೇಪಿತ ಕನಕನ ಕಿಂಡಿಯ ಮೂಲಕವಾಗಿ ಕೃಷ್ಣನ ದರ್ಶನವನ್ನು ಮಾಡಿದಂಥ ನರೇಂದ್ರ ಮೋದಿ ಅವರು ಇನ್ನೇನು ಸಮಾವೇಶದಲ್ಲೂ ಕೂಡ ಭಾಗಿಯಾಗ್ತಾರೆ. ಏನಾದರೂ ಮಾತಾಡ್ತಾರಾ ಅಥವಾ ಇಲ್ವಾ, ಗೀತಾಪಾರಾಯಣದಲ್ಲಿ ಮಾತ್ರ ಭಾಗಿಯಾಗಿ ತದನಂತರ ಪ್ರಯಾಣವನ್ನು ಬೆಳೆಸ್ತಾರಾ, ಎಲ್ಲಾದರೂ ಬಂದರೆ ಒಂದೊಂದು ಮಾತು ಕೇಳಬೇಕು ಅನ್ನುವಂಥ ಎಲ್ಲರಿಗೂ ಅಲ್ಲಿ ಅವರ ಅಭಿಮಾನಿಗಳಿಗೆಲ್ಲ ಕಾದಿರುತ್ತೆ. ಹಾಗಾಗಿ ಮಾತಾಡಲ್ವಾ ನೋಡಬೇಕು. 1:15 ಅವರು ಅಲ್ಲಿಂದ ತೆರಳಬೇಕಾಗಿದೆ. ಸೊ ಸ್ವರ್ಣಲೇಪಿತ ಕನಕನ ಕಿಂಡಿಯ ಉದ್ಘಾಟನೆಯನ್ನು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಆ ಮೂಲಕ ಕೃಷ್ಣನ ದರ್ಶನವನ್ನು ಪಡೆಯುವ ಮೂಲಕ ಉದ್ಘಾಟನೆಯನ್ನು ಮಾಡಿದ್ದಾರೆ. ಸೊ ಇನ್ನು ಅಷ್ಟಮಠಾಧೀಶರಿದ್ದಾರೆ, ಅಷ್ಟಮಠಗಳಿಗೂ ಕೂಡ ಹೋಗಿ ಭೇಟಿಯನ್ನು ಕೊಡುತ್ತಾರೆ. ಈ ಕಾರ್ಯಕ್ರಮಗಳು ಈಗ ಉಡುಪಿಯ ಕೃಷ್ಣ ಮಠದ ಆವರಣದಲ್ಲಿ ನಡೀತಾ ಇದೆ. ಸೊ ಅಷ್ಟಮಠವನ್ನು ಕೂಡ ವೀಕ್ಷಣೆಯನ್ನು ಮಾಡಿದ್ರಂತೆ ಪ್ರಧಾನಿ ನರೇಂದ್ರ ಮೋದಿಯವರು. ಕನಕದಾಸರ ಪುತ್ಥಳಿಗೆ ಪುಷ್ಪಾರ್ಚನೆಯನ್ನು ಕೂಡ ಮಾಡಿದಾರಂತೆ. ಸಂಪೂರ್ಣವಾಗಿ ಬೀದಿ ಭದ್ರತೆ ಒಳಗಡೆಗಿದೆ. ತದನಂತರ ಸಾಧ್ಯ ಆದರೆ ನಿಮಗೆ ಆ ದೃಶ್ಯಗಳನ್ನು ಕೂಡ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಕಾರಣ ಅಲ್ಲಿ ಒಳಗಡೆಗೆ ಹೋಗ್ಬಿಟ್ರೆ ಸಂಪೂರ್ಣವಾಗಿ ಜಾಮ್ ಪ್ಯಾಕ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಎಲ್ಲರನ್ನೂ ಕೂಡ ಬಿಟ್ಟಿಲ್ಲ, ಭದ್ರತೆಯ ದೃಷ್ಟಿಯಿಂದಾಗಿ. ಸೊ ಅಷ್ಟಮಠವನ್ನು ಕೂಡ ವೀಕ್ಷಿಸಿದ್ದಾರೆ. ಕನಕದಾಸರ ಪುತ್ಥಳಿಗೆ ಪುಷ್ಪಾರ್ಚನೆಯನ್ನು ಕೂಡ ಮಾಡಿದ್ದಾರೆ. ಕನಕನ ಕಿಂಡಿಯನ್ನು ಕೂಡ, ಸ್ವರ್ಣಲೇಪಿತ ಕನಕನ ಕಿಂಡಿಯನ್ನು ಕೂಡ ಉದ್ಘಾಟನೆಯನ್ನು ಮಾಡಿದ್ದಾರೆ. ಕೃಷ್ಣನ ದರ್ಶನವನ್ನು ಕೂಡ ಮಾಡಿದ್ದಾರೆ. ಈ ಮೂಲಕವಾಗಿ ಮಥುರಾದಲ್ಲಿರುವಂಥ ಕೃಷ್ಣನಿಗೆ ಮತ್ತೊಂದು ಅವಕಾಶ ಸಿಗುತ್ತಾ ಈ ಬಾರಿ? ಅಲ್ಲಿ ಸ್ಥಾಪನೆಯಾಗುತ್ತಾ ಧರ್ಮಧ್ವಜ?
ರಾಮ ಮಂದಿರದಲ್ಲಿ ಆದಂತಹ ರೀತಿಯಲ್ಲಿ ಮಥುರಾದಲ್ಲೂ ಕೂಡ ಕೃಷ್ಣ ಜನ್ಮಸ್ಥಳದಲ್ಲೂ ಕೂಡ ಅದೇ ರೀತಿಯಾದಂಥ ಗತವೈಭವ ಮರುಕಳಿಸುತ್ತಾ ಉಡುಪಿಯ ಕೃಷ್ಣ ಮಠಕ್ಕೆ ಬಂದು ಸ್ವರ್ಣಲೇಪಿತ ಕನಕನ ಕಿಂಡಿಯ ಉದ್ಘಾಟನೆಯನ್ನು ಮಾಡೋ ಮೂಲಕವಾಗಿ ನಾನಿದ್ದೀನಿ, ನಾನಿದೆಲ್ಲವನ್ನು ಸರಿ ಮಾಡ್ತೀನಿ ಅನ್ನೋ ಮೆಸೇಜನ್ನು ಕೊಟ್ಟು ತೆರಳುತ್ತಾರ. ಈ ಯಾವುದೋ ಹಾಗೆಗೆ ಕಾಣಿಸ್ಕೊಳ್ಳುತ್ತೆ. ಕೆಲವೊಂದು ಟೈಮಲ್ಗಳಲ್ಲಿ ಏನು ಹೇಳದೇ ಇದ್ರೂ ಕೂಡ ಮಾಡುವಂಥ ಕೆಲಸಗಳು ಯಾವುದನ್ನು ಸೂಚಿಸ್ತಾ ಇರುತ್ತೆ. ಇಡೀ ದೇಶ ಕೇಳ್ತಾ ಇದ್ದಿದ್ದು ಅದೊಂದು ಸರಿಪಡಿಸಿ ಅಂಥೇಳಿ 3 ವಿಚಾರಗಳಲ್ಲಿ ಬಹುದೊಡ್ಡದಾಗಿ ಧ್ವನಿಯನ್ನು ಎತ್ತಿದ್ದು. ಒಂದು ರಾಮ ಮಂದಿರ, ಒಂದು ಮಥುರಾದಲ್ಲಿರೋದು, ಇವುಗಳನ್ನೆರಡೂ ಕೂಡ ಸರಿಪಡಿಸಿ ಅಂತ ಹೇಳ್ತಾ ಇದ್ದಿದ್ದು. ಅವೆಲ್ಲವೂ ಕೂಡ ಗೊಂದಲಗಳ ಬಗೆಹರಿಬೇಕು ಅಂತ ಹೇಳಿ ಅದರಲ್ಲಿ ರಾಮ ಮಂದಿರವನ್ನು, ಅಯೋಧ್ಯೆಯಲ್ಲಿರುವಂಥ ರಾಮ ಮಂದಿರವನ್ನು ಸರಿಪಡಿಸಿದ್ದಾಯಿತು. ನೆಕ್ಸ್ಟು ಕೃಷ್ಣನ ಕಡೆಗೆ ಅನ್ನುವಂಥ ಮೆಸೇಜನ್ನು ಉಡುಪಿಯ ಕೃಷ್ಣ ಮಠಕ್ಕೆ ಬರೋ ಮೂಲಕವಾಗಿ ನರೇಂದ್ರ ಮೋದಿಯವರು ಕೊಟ್ರ ಅಂತ. ಈಗಾಗಲೇ ಸ್ವರ್ಣಲೇಪಿತ ಕೃಷ್ಣ ಕನಕನ ಕಿಂಡಿಯನ್ನು ಉದ್ಘಾಟನೆ ಮಾಡೋ ಮೂಲಕವಾಗಿ ಕೃಷ್ಣನ ದರ್ಶನವನ್ನು ಕೂಡ ಮಾಡಿದ್ದಾರೆ. ಅಷ್ಟಮಠಗಳಿಗೆ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಕನಕದಾಸರ ಪುತ್ಥಳಿಗೂ ಕೂಡ ಪುಷ್ಪನಮರ್ಚನೆ ಮಾಡಿದ್ದಾರೆ. ಆ ಸಂದರ್ಭಗಳೇ, ಆ ವೈಬ್ರೇಷನ್ನೇ ಬೇರೆ ಅಲ್ಲ. ಸೊ ಈಗ ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅವರು. ಕೊನೆಯ ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮ ಗೀತಾ ಪಠಣ ಲಕ್ಷ ಕಂಠ ಮೂಲಕವಾಗಿ, ಅಂದರೆ 1,00,000 ಜನ ಸೇರಿಕೊಂಡು ಗೀತಾ ಪಠಣವನ್ನು, ಪಾರಾಯಣವನ್ನು ಮಾಡುವಂಥದ್ದನ್ನೇ ಲಕ್ಷ ಕಂಠ ಗೀತಾ ಪಾರಾಯಣ ಅಂತ ಕರೆಯೋರು. ಸೊ ಹಾಗಾಗಿ ಈಗ ಅದರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗ್ತಾರೆ. ನೋಡಿ ಆ ಜೋಶ್ ನೋಡಿ ಹೇಗಿದೆ ಅಂಥೇಳಿ. ವಯಸ್ಸಾಗಿರೋರಲ್ಲಿ ನೋಡಿ, ವಯಸ್ಸಲ್ಲಿರೋರನ್ನು ನೋಡಿ, ಎಲ್ಲರಲ್ಲೂ ಕೂಡ ಒಂದೇ ಜೋಶ್, ಮೋದಿ 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 ಅನ್ನುವಂಥದ್ದು. ಅವ್ರಿಗೇನಿದು ಅವಶ್ಯಕತೆ ಇರಲಿಲ್ಲ. ಅವ್ರ ಪಾಡಿಗೆ ಬಂದು ಅವ್ರ ಪಾಡಿಗೆ ಅವ್ರು ಹೋಗ್ಬೋದಾಗಿತ್ತು. ಆದರೂ ಅಲ್ಲಿ ಜನ ಸೇರಿದಂಥವ್ರಿಗೆ ಬಂದಾಗ ಒಂದು ಬಾರಿ ಕೈ ಬೀಸ್ಕೊಂಡು, ಆ ಏಜಲ್ಲೂ ಕೂಡ, ಆ ವಯಸ್ಸಲ್ಲೂ ಕೂಡ ತುಂಬ ಜನರಿಗೆ ಅದೇ ಆಶ್ಚರ್ಯ, ಏನು ಅವರು ಅಷ್ಟೊಂದು ಆ್ಯಕ್ಟಿವ್ ಆಗಿರ್ತಾರಲ್ಲ ಹೇಗೆ ಅಂಥೇಳಿ. ಆ ಮುಖದಲ್ಲಿರುವಂತಹ ಆ ವೈಬ್ರೇಷನ್ ಇದೆಯಲ್ಲ, ಆ ಕಳೆ ಇದೆಯಲ್ಲ, ಹೇಗೆ ಸಾಧ್ಯ ಇದು ಅಂತ ಬಹಳಷ್ಟು ಜನಕ್ಕೆ ಅದೊಂದಿಷ್ಟು ಪ್ರಶ್ನೆಗಳು ಕಾಡುತ್ತೆ. ಆ ವಯಸ್ಸಲ್ಲೂ ಕೂಡ ಮುಖದಲ್ಲಿ ಕಾಣುವಂತಹ ಆ ಕಳೆ, ಅವರಲ್ಲಿರುವಂತಹ ಶಕ್ತಿ, ಓಡಾಡುವಂತಹ ಶಕ್ತಿ, ಜೊತೆಗೆ ಕೈ ಬೀಸಿ ನೋಡಿ ಉತ್ಸಾಹ ಹೇಗಿರುತ್ತೆ ಅಂಥೇಳಿ ಅವರಲ್ಲಿ ಸಂಪೂರ್ಣವಾಗಿ ಉತ್ಸಾಹಭರಿತರಾಗಿರ್ತಾರೆ. ಎಲ್ಲೂ ಕೂಡ ಕುಂದೋದಿಲ್ಲ ಯಾವುದೇ ಕ್ಷಣದಲ್ಲಾದರೂ ಕೂಡ. 18 ಗಂಟೆ ಕೆಲಸ ಮಾಡ್ತಾರಂತೆ. ಆಮೇಲೆ ಬಂದಲ್ಲೆಲ್ಲ ಈ ರೀತಿಯಾಗಿ ನಿಂತ್ಕೊಂಡು ಕೈ ಬೀಸ್ಕೊಂಡು ಹೋಗ್ತಾರೆ. ಇನ್ನು ಸಾಮಾನ್ಯನೇ ಆ ಕಾರಲ್ಲಿ ಹಂಗೆ ನಿಂತ್ಕೊಂಡ್ಬಿಟ್ಟು ಕೈ ಬೀಸ್ಕೊಂಡು ಬರ್ತಾ ಇರೋದಂದರೆ ಅಲ್ಲಿಂದ ಅಲ್ಲಿವರೆಗೆ 2 ಕಿಲೋಮೀಟ್ರ್ವರೆಗೂ ಕೂಡ ಏನಾಗುತ್ತೆ ಕೈ ಅದು. ಆದರೂ ಕೂಡ ಆ ವಯಸ್ಸಲ್ಲೂ ಕೂಡ ಆ ರೀತಿಯಾಗಿ ನಿಂತ್ಕೊಂಡು ಬರ್ತಾರೆ. ಜನ ಮತ ಹಾಕಿರ್ತಾರೆ, ಅವ್ರನ್ನಲ್ಲಿ ಕೂರಿಸಿದ್ದಾರೆ ಅಂತಂದಾಗ ಇಟ್ಸ್ ಅ ಗೆಸ್ಚರ್.